ನಿನ್ನೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗೆ ಬರ ಅಧ್ಯಯನಕ್ಕೆ ನಮ್ಮ ತಂಡ ಹೋಗಿತ್ತು. ಪರಿಸ್ಥಿತಿ ಗಂಭೀರ ಇದೆ. ಬಿತ್ತನೆ ಮಾಡಿದಂಥ ತೊಗರಿಬೇಳೆ, ಜೋಳ, ಹತ್ತಿ ಈ ಎಲ್ಲ ಬೆಳವಣಿಗೆಗಳು ಕುಂಠಿತ ಆಗಿದೆ. ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದಿರೋದ್ರಿಂದಾಗಿ ಹಸಿರು ಕಾಣುತ್ತೆ, ಆದರೆ ಬೆಳೆಯ ಬೆಳವಣಿಗೆ ಇಲ್ಲ. ಬೆಳೆ ಬೆಳವಣಿಗೆ ಇಲ್ಲದೇ ಇರೋದ್ರಿಂದ ಕಾಳು ಕಟ್ಟೋದು ಅಥವಾ ಈಲ್ಡ್ ಬರಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಭಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆಯೂ ಕೂಡ ತಲೆದೋರಿದೆ. ಸರ್ಕಾರ ಬರದ ಬಗ್ಗೆ ಮಾತಾಡ್ತಾ ಇದೆ. ಬರಪೀಡಿತ ತಾಲೂಕುಗಳನ್ನು ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಬರಪೀಡಿತ ತಾಲೂಕುಗಳನ್ನು ಡಿಕ್ಲೇರ್ ಮಾಡದೇ ಇದ್ದರೆ ಬರ ಪರಿಹಾರದ ಕ್ರಮ ಕೈಗೊಳ್ಳೋಕ್ಕಾದರೂ ಹೇಗೆ ಸಾಧ್ಯ? ಬರಪೀಡಿತ ಪ್ರದೇಶಗಳನ್ನು ಡಿಕ್ಲೇರ್ ಮಾಡದೇ ಇದ್ದರೆ ಪರಿಹಾರ ಹೇಗೆ ನೀಡೋಕ್ಕೆ ಸಾಧ್ಯ? ಬೆಳೆ ಸಮೀಕ್ಷೆ, ನಷ್ಟ ಆಗಿರೋ ಬೆಳೆ ಸಮೀಕ್ಷೆಯನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಆದಮೇಲೆ ಸಮೀಕ್ಷೆ ನಡೆಸ್ಬೋದೇ ಹೊರತು ಅದಕ್ಕೆ ಮುಂಚೆ ಸಮೀಕ್ಷೆ ನಡೆಸೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈಗಾಗಲೇ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೇನೆ, ನೀವು ಬರಪೀಡಿತ ತಾಲೂಕುಗಳನ್ನು ವಾಡಿಕೆ ಮಳೆಗಿಂತ ಕಡಿಮೆ ಆಗಿರೋದು ಯಾವ್ಯಾವ ಪ್ರದೇಶ ಇದೆ ಅದನ್ನು ಘೋಷಣೆ ಮಾಡಿ. ಇಂಥ ತಾಲೂಕುಗಳು ಬರಪೀಡಿತ ತಾಲೂಕು, ಈ ಜಿಲ್ಲೆ ಬರಪೀಡಿತ ಜಿಲ್ಲೆ. ಅದಾದ ನಂತರ ಬರ ನಿರ್ವಹಣೆಗೆ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸು ಮತ್ತು ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸ್ನ ಮಾಡಿ. ಇದರ ನಂತರ ಎಲ್ಲಿ ಮೇವು ಬ್ಯಾಂಕ್ ತೆರಿಬೇಕು, ಎಲ್ಲಿ ಗೋಶಾಲೆ ತೆರಿಬೇಕು, ಅದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಿ. ಬೆಳೆ ನಷ್ಟದ ಸಮೀಕ್ಷೆಯನ್ನು ನಡೆಸಿ ನಷ್ಟ ಪರಿಹಾರವನ್ನು ಘೋಷಣೆ ಮಾಡಿ. ರೈತರ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಸತ್ ನಂತರ ಕುಟುಂಬಕ್ಕೆ ಪರಿಹಾರ ಕೊಡೋದ್ರಿಂದ ಪ್ರಯೋಜನ ಇಲ್ಲ. ರೈತರ ಆತ್ಮಹತ್ಯೆಗೆ ಯೋಚನೆ ಮಾಡದಂತೆ ತಡಿಬೇಕು. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು. ಅವರಿಗೆ ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳಿದ್ರೆ ನೀವೀಗ ಬೆಳೆ ನಷ್ಟದ ಸಮೀಕ್ಷೆಯನ್ನು ನಡೆಸಿ ವೈಜ್ಞಾನಿಕ ಮಾದರಿಯಲ್ಲಿ ಬೆಳೆ ನಷ್ಟದ ಘೋಷಣೆ ಮಾಡಿ ನೀವು. ಅಥವಾ ಹೊಸ ಬೆಳೆ ಸಾಲ ಕೊಡ್ತೀವಿ ಅದನ್ನು ಘೋಷಣೆ ಮಾಡಿ. ಸಾಲ ಮನ್ನಾ ಮಾಡ್ತೀವಿ ಆ ಘೋಷಣೆ ಮಾಡಿ. ಆ ಘೋಷಣೆ ಮಾಡುವಂಥ ಕೆಲಸವನ್ನು ತಕ್ಷಣ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇಲ್ಲದೇ ಇದ್ದರೆ ಹತಾಶೆಗೊಂಡಂಥ ರೈತ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗಬಾರ್ದು. ಅದಕ್ಕಾಗಿ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಮತ್ತು ಕೃಷಿ ಸಚಿವರು ಇಲ್ಲ, ಇಂಥ ಸಂದರ್ಭದಲ್ಲಿ ಕೃಷಿ ಸಚಿವರು ಇರಬೇಕಾಗಿರೋದು ಅವಶ್ಯಕವಾಗಿರೋದು. ಹಾಗಾಗಿ ಈ ಕೃಷಿ ಸಚಿವರನ್ನು ತಕ್ಷಣ ನೀವು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಸಚಿವರನ್ನು ನಿಯುಕ್ತಿ ಮಾಡಿ ಅವರು ಈ ಸ್ವಲ್ಪ ಯುದ್ಧೋಪಾದಿಯಲ್ಲಿ ಕ್ರಮ ಕೈಗೊಳ್ಳಿ ಅನ್ನೋದು ನಮ್ಮ ಆಗ್ರಹ ಇದೆ. ಇದು ಕೆಲವು ಕಡೆಗಳಲ್ಲಿ ಗೊಬ್ಬರವನ್ನು ಕಾಳಸಂತಾಗಿ ಮಾರಾಟ ಮಾಡ್ತಾ ಇದ್ದಾರೆ. ಒಂದೊಂದು ಯೂರಿಯಾ ಚೀಲ 200-300 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕೊಳ್ಳಬೇಕಾದಂಥ ಪರಿಸ್ಥಿತಿ ಕೆಲವು ಭಾಗದಲ್ಲಿದೆ ಅಂತ ರೈತರು ದೂರು ಸಲ್ಲಿಸಿದರು. ಸರ್ಕಾರ ಹೇಳುತ್ತೆ ಆ್ಯಸ್ ಪರ್ ದ ಡಿಮಾಂಡ್ ವಿ ಹ್ಯಾವ್ ಎ ಸ್ಟಾಕ್ ಅಂತ ಹೇಳುತ್ತೆ. ನಮ್ಮ ಹತ್ರ ಬೇಡಿಕೆಗೆ ತಕ್ಕಂತೆ ನಮ್ಮ ಹತ್ರ ದಾಸ್ತಾನಿದೆ ಅಂಥೇಳಿ. ಆದರೆ ಮಾರುಕಟ್ಟೆನಲ್ಲಿ ಕಾಳಸಂತೆಯಲ್ಲಿ ವ್ಯಾಪಾರ ಆಗ್ತಾಯಿದೆ ಅಂತ ಹೇಳಿದ್ರೆ ದಾಸ್ತಾನು ಎಲ್ಲಿಗೆ ಹೋಗ್ತಾ ಇದೆ? ಬ್ಲ್ಯಾಕ್ ಮಾರ್ಕೆಟಿಗೆ ಕೊಡ್ತಿರೋರು ಯಾರು? ಇವ್ರು ತಲೆದಂಡ ಆಗಬೇಕಲ್ಲ ಈ ಬ್ಲ್ಯಾಕ್ ಮಾರ್ಕೆಟಿಗೆ ಕೊಡ್ತಿರೋರು. ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಇನ್ನು ಕೆ ಪಿ ಎಸ್ ಸಿನಲ್ಲಿ ಈಗೇನೋ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆಗಳದ್ದು ಹುದ್ದೆ ವ್ಯಾಪಾರ ಮಾಡ್ತಿರುವಂಥ ವಿಡಿಯೋ ಆಡಿಯೋ ಲೀಕ್ ಆಯಿತು. ಕೆಲವರು ಜನರಲ್ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡವರು KPSC ಕಂಡಕ್ಟ್ ಮಾಡಿದ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತೊಗೊಂಡ್ಬಿಟ್ಟಿದ್ದಾರೆ. ಕಷ್ಟಪಟ್ಟು ಓದಿದ್ರೋ ಅಥವಾ ಏನಾದರೂ ಮ್ಯಾಜಿಕ್ ಆಯಿತಾ? ಇದು ಬರೀ ವೆಟರ್ನರಿ ಇನ್ಸ್ಪೆಕ್ಟರ್ ಹುದ್ದೆಗೆ ಮಾತ್ರ ವ್ಯಾಪಾರ ಆಗಿರೋದಲ್ಲ. AWE ಆಯ್ಕೆ ಸಂದರ್ಭದಲ್ಲಿರ್ಬೋದು, PDO ಆಯ್ಕೆ ಸಂದರ್ಭದಲ್ಲಿರ್ಬೋದು, ವಿವಿಧ ಇಲಾಖೆಗಳಲ್ಲಿ 3000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಕಳೆದ 2 ವರ್ಷಗಳಿಂದ ಈಚೆ ಮಾಡಿದ್ದಾರೆ. ಈ 3000 ಹುದ್ದೆಗಳಲ್ಲೂ ಕೂಡ ಅಕ್ರಮ ನಡೆದಿದೆ ಅನ್ನೋದು ನಮಗೆ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ. ಈ ಅಕ್ರಮಕ್ಕೆ ಪಾಲುದಾರರು ಆಳುವವರು ಇದ್ದಾರೆ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅಂದರೆ ನನಗೆ ಇಷ್ಟು ಸೀಟ್ ಕೊಟ್ಬಿಡಿ, ನಾವು ಹೇಳಿದ್ದನ್ನು ಇಷ್ಟು ಸೆಲೆಕ್ಟ್ ಮಾಡಿ, ನೀವು ಎಷ್ಟಾದ್ರೂ ವ್ಯಾಪಾರ ಮಾಡ್ಕೊಳ್ಳಿ ಅಂತ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಇದರ ಸಮಗ್ರ ತನಿಖೆ ಆಗಬೇಕು. ಈ ಸಮಗ್ರ ತನಿಖೆಗೆ ಇದು ಕೇಸನ್ನು CBI ಕೊಡಬೇಕು. ಇಲ್ಲ
ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ SIT ತನಿಖೆ ಮಾಡಿ ತನಿಖೆ ನಡೆಸಬೇಕು. ಇಲ್ಲದೇ ಇದ್ದರೆ ದೆಹಲಿನಲ್ಲಿ ಹೋಗಿ ಚಳವಳಿ ಮಾಡುವ ನಮ್ಮ ಮುಖ್ಯಮಂತ್ರಿಗಳು ಅವರ ರಾಜ್ಯದಲ್ಲಿ ಅಕ್ರಮ ನಡೆದರೂ ಕೂಡ ಹೋರಾಟದ ಮಾತಾಡೋದು ಬೇಡ, ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ, ಕ್ರಮ ಆಗಬೇಕಲ್ಲ. ನಿಮಗೆ ಅಧಿಕಾರ ಇದೆಯಲ್ಲ, ನಿಮಗೆ ಪರಮಾಧಿಕಾರ ಇದೆ. ಯಾರು ತಲೆದಂಡ ಆಗಬೇಕು? ಇದ್ರ ಎಲ್ಲದರ ಸಮಗ್ರ ತನಿಖೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಬರಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಅಥವಾ ಇನ್ಶೂರೆನ್ಸ್ ಮಾಡಿಸಿರ್ತಕ್ಕಂಥ ರೈತರುಗಳಿಗೆ ಹಣ ಸಿಗ್ತಾ ಇಲ್ಲ ಅನ್ನೋದು ಸಂದರ್ಭದಲ್ಲೂ ಕೂಡ ಹಿಂದೆ ಎಲ್ಲ ಚರ್ಚೆ ಆಗ್ತಾ ಇತ್ತು. ಇನ್ಶೂರೆನ್ಸ್ ಮಾಡಿದರೆ ಬೆಳೆ ವಿಮೆ ಸರಿಯಾಗಿ ಸಿಗ್ತಾ ಇಲ್ಲ. ಇನ್ಶೂರೆನ್ಸ್ನಲ್ಲಿ ಭಾಳ ಸ್ಪಷ್ಟವಾಗಿ ಕ್ಲಾರಿಟಿ ಇದೆ. ಎರಡು ರೀತಿ, ಹವಾಮಾನ ಆಧಾರಿತವಾಗಿರೋದು, ಇನ್ನೊಂದು ಬೆಳೆ ನಷ್ಟದ್ದು. ಹವಾಮಾನ ಆಧಾರಿತವಾಗಿರ್ತಕ್ಕಂಥದ್ದು ಆ ಪ್ರದೇಶಕ್ಕೆ ಅತಿವೃಷ್ಟಿ ಆದರೆ ಅಥವಾ ಬರ ಬಂದರೆ ಅದರ ಬೇಸ್ ಮೇಲೆ ಇನ್ಶೂರೆನ್ಸ್ನ ಜನರಲ್ ಆಗಿ ಡಿಕ್ಲೇರ್ ಮಾಡಬೇಕು, ಇದು ಹವಾಮಾನ ಆಧಾರಿತ. ಇನ್ನೊಂದು ಕ್ರಾಪ್ ಲಾಸ್ ಇನ್ಶೂರೆನ್ಸು, ಅದು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡಿ ಡಿಕ್ಲೇರ್ ಮಾಡಬೇಕು, ಎಲ್ಲಿ ಬೆಳೆ ನಷ್ಟ ಆಗಿದೆ, ಯಾವ ಕಾರಣಕ್ಕಾಗಿದೆ ಅಂತೇಳಿ. ಇಲ್ಲಿ ಸರ್ಕಾರದ ಮಧ್ಯಪ್ರವೇಶದ ಅವಶ್ಯಕತೆ ಇದೆ. ಯಾಕೆ ಅಂದರೆ ಆಯಾ ರಾಜ್ಯ ಸರ್ಕಾರಗಳು ಆಯಾ ಏಜೆನ್ಸಿಯನ್ನು ಕೊಡುವ ಅಧಿಕಾರ ಅವರಿಗೆ ಇದೆ, ಯಾರಿಗೆ ಕೊಡಬೇಕು ಅಂತ. ಯಾರು ಟೆಂಡರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಕೂಡ ಫೈನಲ್ ಡಿಸಿಷನ್ನು ಸರ್ಕಾರ ಮತ್ತು ಆ ಸಂಬಂಧಪಟ್ಟ ವಿಮಾ ಏಜೆನ್ಸಿಗಳು. ಹಾಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ನಷ್ಟಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ತುಂಬಿಸೋದಕ್ಕೋಸ್ಕರನೇ ಆ ಇನ್ಶೂರೆನ್ಸ್ ಯೋಜನೆ ಇರೋದು. ನಷ್ಟಕ್ಕೊಳಗಾದರೂ ಪರಿಹಾರ ಇಲ್ಲ ಅಂತ ಹೇಳಿದ್ರೆ ಏನು ಇನ್ಶೂರೆನ್ಸ್ ಕಂಪ್ನಿ ಉದ್ಧಾರ ಮಾಡೋಕ್ಕೆ ರೈತರು ವಂತಿಗೆ ಕಟ್ಟಬೇಕಾಗಿರೋದು. ಹಾಗಾಗಿ ಈ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು ನನ್ನ ಆಗ್ರಹ ಇದೆ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಮುಖ್ಯಮಂತ್ರಿಗಳು. ಇವತ್ತು ನಮ್ಮನ್ನ ಒಳನಾಡಿನಲ್ಲಿರುವಂಥ ಜಲಾಶಯಗಳಿಗೆ ನೀವು ಒಂದು ಹನಿ ನೀರನ್ನು ಹೊರಗಡೆಗೆ ಬಿಟ್ಟಿಲ್ಲ. ಕುಡಿಯೋ ನೀರಿಗೆ ನೀರು ಬೇಕು ಅಂತ ನೀವೇ ಹೇಳಿದಿರಿ. ಮುಖ್ಯಮಂತ್ರಿಗಳೇ, ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ಬರೀ ವಿರೋಧ ಪಕ್ಷದಲ್ಲಿ ಇದ್ದಾಗಲೋ ಅಥವಾ ಮುಖ್ಯಮಂತ್ರಿ ಆದಾಗಲೂ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದು ನೆನಪಲ್ಲಿ ಇರುತ್ತೆ ಅನ್ನೋದಾದರೆ ನೀವು ಆ ನೆನಪಲ್ಲಿರೋದನ್ನು ಆದೇಶದ ಮೂಲಕ ನಮ್ಮ ನೀರು ನಮ್ಮ ಹಕ್ಕು ಅನ್ನೋದನ್ನು ಸಾಬೀತುಪಡಿಸಿ. ನಿಮ್ಮ ಬೆನ್ನಿಗೆ ನಾವಿದ್ದೀವಿ, ಯಾರಿಗೂ ಹೆದರಬೇಡಿ. ಮುಂಚೆ ಇದ್ದ ಅಡೆತಡೆಯೂ ಈಗ ನಿಮಗೆ ಮೇಕೆದಾಟು ವಿಷಯದಲ್ಲಿ ನಿವಾರಣೆ ಆಗಿದೆ. ಭಾರತ ಸರ್ಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ, ಆ ರಾಜ್ಯದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಬೇರೆ ಅನುಮತಿಯ ಅವಶ್ಯಕತೆ ಇಲ್ಲ ಅಂತೇಳಿ. ಹಾಗಾಗಿ ನೀವು ಕರ್ನಾಟಕ ಸರ್ಕಾರವೇ ಉಚಿತ ನಿರ್ಣಯ ತಗೊಳ್ಬೋದು. ಈಗ ಬೇಕಾಗಿರೋದು ಕೇವಲ ಇಚ್ಛಾಶಕ್ತಿ ಮಾತ್ರ. ಪಾದಯಾತ್ರೆ ಮಾಡಿದ್ರಿ, ನಿಮ್ಮ ಸರ್ಕಾರ ಬಂದು ನೀವು ಉಪಮುಖ್ಯಮಂತ್ರಿ ಆದ್ರಿ, ಈಗ ನೀವೇ ಮುಖ್ಯಮಂತ್ರಿ ಆಗಿದ್ದೀರಿ. ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲೇ ಕೇಂದ್ರ ಸರ್ಕಾರ ಹೇಳಿಕೆ ಕೊಟ್ಬಿಟ್ಟಿದೆ ಸಂಸತ್ನಲ್ಲಿ. ಇನ್ಯಾಕೆ ತಡ? ಬೇರೆಯವ್ರಿಗೆ ಬೆಟ್ ಮಾಡಿ ತೋರಿಸೋ ಅವಶ್ಯಕತೆನೇ ಇಲ್ಲ. ಈಗ ನಂಗೆ ಗೊತ್ತಿಲ್ಲ. ಈಗ ಅವ್ರು ತಾನೇ ಪಾದಯಾತ್ರೆ ಮಾಡಿದ್ದು. ಯೋಜನೆಗೆ ಕಲ್ಲಾಗ್ತಿರೋ ಅಥವಾ ಯೋಜನೆ ಮಾಡೋದಕ್ಕೆ ಕಲ್ಲಾಗ್ತಿರೋ ಯೋಚನೆ ಮಾಡಿ, ನಿಮ್ಮ ಕೈಲೇ ಇದೆ. ಬಜೆಟ್ನಲ್ಲಿ ಫಸ್ಟ್ ದುಡ್ಡಿಡ್ರಿ ರಾಜ್ಯದಲ್ಲಿ. ಒಂದು ಗಾದೆ ಮಾತಿದೆಯಲ್ಲ, ಅದಕ್ಕೇನೋ ಒಂದು ಪಿಳ್ಳೆನವ ಅಂಥೇಳಿ. ಆ ಪಿಳ್ಳೆನವ ಯಾಕೆ? ಆ ಪಿಳ್ಳೆನವ ಬೇಡ. ನೀವು ಪಾದಯಾತ್ರೆ ಮಾಡಬೇಕಾದ್ರೆ ಕೇಂದ್ರದ ಅನುದಾನ ನಂಬಿಕೊಂಡು ಪಾದಯಾತ್ರೆ ಮಾಡಿದ್ರಾ? ಜನರಿಗೆ ಭರವಸೆ ಕೊಡಬೇಕಾದ್ರೆ, ನಿಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಭರವಸೆ ಕೊಡಬೇಕಾದ್ರೆ ಕೇಂದ್ರ ಅನುದಾನ ಕೊಟ್ಟರೆ ಮಾಡ್ತೀವಿ ಅಂತ ಕಾಣಿಸಿದ್ರಾ? ಅದು ಯಾವುದೂ ಕಾಣಿಸಿರಲಿಲ್ಲ. ಈಗ ಯಾಕೆ ಪಿಳ್ಳೆನವ? ಮುಂಚೆ ಆದರೆ ತಮಿಳ್ನಾಡು ತೋರಿಸ್ತಿದ್ರಿ, ರಾಜಕಾರಣ ಮಾಡ್ತಿದ್ರಿ. ಅಲ್ಲೂ ನಿಮ್ಮ ಸ್ನೇಹಿತರೆ ಅಧಿಕಾರದಲ್ಲಿ ಇದ್ದಾಗಲೂ
ಈಗ ಯಾರನ್ನೂ ತೋರಿಸೋ ಅವಶ್ಯಕತೆ ಇಲ್ವಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ, ಬಿಜೆಪಿನವರಿಗೆ ಅದೊಂದು ನಿಮ್ಮದೇ ವಿಚಾರವನ್ನು ತೆಗೆದುಕೊಂಡು ನಿಮಗೂ ಬುದ್ಧಿ ಇಲ್ಲ, ಬಿಜೆಪಿನವರಿಗೆ ರವಿ ಸೇರಿದಂತೆ ಬಿಜೆಪಿ ಯಾರಿಗೂ ಸಹ ಯಶಸ್ವಿ ಅಕ್ಷರ ಇಲ್ಲ ಅಂತ ಹೇಳಿದರು. ಹೌದೌದು, ನಮಗಿರೋದು ರಾಷ್ಟ್ರಭಕ್ತಿ ಮತ್ತು ಬಡವರ ಪರವಾಗಿ ಕೆಲಸ ಮಾಡುವ ಜ್ಞಾನ. ಪ್ರಿಯಾಂಕ್ ಖರ್ಗೆ ಅವರಿಗೆ ಯಾವ್ಯಾವ ಜ್ಞಾನ ಇದೆಯೋ ಅದೆಲ್ಲ ನಮಗಿರೋಕ್ಕೆ ಹೇಗೆ ಸಾಧ್ಯ? ನಮಗಿರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿದು KPCC ಅವ್ರದ್ದು ಟ್ವೀಟ್, ಇಂಡಿಯನ್ ಯೂತ್ ಕಾಂಗ್ರೆಸ್. ಅದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ, ನಾನು ಯೂರಿನ್ನು ಬ್ಲಡ್ಡು KPCC ಆಫೀಸಿಗೆ ಕಳಿಸ್ಕೊಡ್ತೀನಿ. ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಪರಿಶೀಲನೆ ಮಾಡಿ ಸರ್ಟಿಫಿಕೇಟ್ ಹಾಕ್ತೀವಿ. ಇದು ಅವ್ರು ಮಾಡಿದ ಟ್ವೀಟು. ಅಂದರೆ ವೈಚಾರಿಕವಾಗಿ ದಿವಾಳಿಯಾಗಿರುವ ಒಂದು ಪಕ್ಷದ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸುವಂಥ ಇದು ಟ್ವೀಟು, ಅಧಿಕೃತ ಖಾತೆ. ಅದಕ್ಕೆ ನಾನು ಯೂರಿನ್ನು, ಮೋಷನ್ನು, ಬ್ಲಡ್ಡು ಎಲ್ಲ ಕಳಿಸ್ಕೊಡ್ತೀನಿ. CT ರವಿ ಓಟಿ ಕುಡಿಯೋದಾದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಯೋಗ ಮಾಡೋಕ್ಕೆ ಸಾಧ್ಯನಾ? ಬ್ಲಡ್ಡಲ್ಲಿ ಎಷ್ಟು ಆಲ್ಕೋಹಾಲ್ ಕಂಟೆಂಟ್ಸ್ ಇದೆ ಟೆಸ್ಟ್ ಆಗುತ್ತೆ. ಅದು ಯೂರಿನಲ್ಲಿ ಎಷ್ಟಿದೆ, ಮೋಷನಲ್ಲಿ ಎಷ್ಟಿದೆ ಟೆಸ್ಟ್ ಆಗುತ್ತೆ. ನಾನು ಅವ್ರಿಗೆ ಕಳಿಸ್ಕೊಡ್ತೀನಿ. ಇದೆಲ್ಲ ಈ ಟ್ವೀಟ್ ಮಾಡಿದವನೇನಾದ್ರು ಡ್ರಗ್ ಅಡಿಕ್ಟ್ ಆಗಿದ್ನೋ, ಅಥವಾ ಪ್ರಜ್ಞೆ ಇತ್ತೋ, ಅಥವಾ ಪ್ರಜ್ಞೆಯನ್ನು ಕಾಂಗ್ರೆಸ್ಸೇ ಕಳ್ಕೊಂಡಿದೆಯೋ, ಅಥವಾ ವೈಚಾರಿಕವಾಗಿ CT ರವಿ ಅಂಥವ್ರನ್ನ ಎದುರಿಸೋಕ್ಕಾಗದೆ ಈ ರೀತಿ ತಪ್ಪಭಿಪ್ರಾಯ ಹುಟ್ಟಿಸ್ಬೇಕು ಅನ್ನುವಂಥ ಒಂದು ಷಡ್ಯಂತ್ರ ಮಾಡಿದಾರೋ ಅದು ಗೊತ್ತಾಗಲಿ.